ಬೆಳಗ್ಗೆ ಎಕ್ಸಾಕ್ಟ್ 9 ಗಂಟೆಗೆ ನಾನು ಆಫೀಸ್‌ಗೆ ಹೊರಟೆ. ಮನೇಲಿ ಇನ್ನೂ ತಿಂಡಿ ಮಾಡಿರಲ್ಲ. ಅದಕ್ಕೋಸ್ಕರ ನಾನು ನಮ್ಮ ಏರಿಯಾದಲ್ಲಿರೋ ಬೆಸ್ಟ್ ಹೋಟೆಲ್‌ಗೆ ತಿಂಡಿ ಮಾಡೋಕ್ಕಂತ ಹೊರಟೆ. ಇಲ್ಲಿ ಬಂದರೆ ನಾನು ಕಂಪಲ್ಸರಿಲಿ ಪೂರಿ ತೊಗೊಂಡೇ ತೊಗೊಳ್ತೀನಿ. ಯಾಕಂದರೆ ಅಷ್ಟು ಇಷ್ಟ ನನಗೆ ಇಲ್ಲಿ ಪೂರಿ ತೊಗೊಂಡು ತಿಂದು ನಾನು ನಮ್ಮ ಆಫೀಸ್ ಕಡೆ ಹೊರಟೆ. ನಮ್ಮ ಆಫೀಸ್ ಬಂದು ರಾಜಾಜಿನಗರ್ ಇಂಡಸ್ಟ್ರಿಯಲ್ ಎಸ್ಟೇಟಲ್ಲಿ ಲೊಕೇಟ್ ಆಗಿದೆ. ನಮ್ಮ ಆಫೀಸ್ ಮೇನ್ ಬ್ರಾಂಚ್ ಬಂದು ಸರ್ಜಾಪುರಲ್ಲಿದೆ. ಬಟ್ ಇಲ್ಲಿ ಕೂಡ ಒಂದು ಬ್ರಾಂಚ್ ಇದೆ. ಸೊ ನಂಗೆ ಇಲ್ಲಿ ಹತ್ತಿರ ಆಗುತ್ತೆ ಅಂತ ನಾನು ರಾಜಾಜಿನಗರ್ ಇಂಡಸ್ಟ್ರಿಯಲ್ ಟೆಕ್ ಪಾರ್ಕಿಗೆ ಬರ್ತೀನಿ. ನಾನು ಬಂದು ಲಾಗಿನ್ ಆದೆ. ಬಟ್ ಲಾಗಿನ್ ಆಗೋಕ್ಕಿಂತ ಮುಂಚೆ ಸಾಫ್ಟ್ವೇರ್ ಅಪ್ಡೇಟ್ ಕೇಳ್ತು. ದಿನ ಗೋಳ್ ಅಂತಲೇ ಹೇಳ್ಬೋದು. ಯಾಕಂದರೆ ಸಿಸ್ಟಮ್ ಓಪನ್ ಮಾಡಿದ ತಕ್ಷಣವೇ ಅಪ್ಡೇಟ್ ಆಗುತ್ತೆ. ಹಾಗೆ ಕೆಲಸ ಎಲ್ಲ ಮಾಡಿ ಸ್ವಲ್ಪ ಟಯರ್ಡ್ ಆಗಿತ್ತು. ಅದಕ್ಕೇನಾದರೂ ತಿನ್ನೋಣ ಅಂತ ನಮ್ಮ ಪ್ಯಾಂಟ್ರಿಯಲ್ಲೇ ಇರೋ ವೆಂಡಿಂಗ್ ಮಿಷಿನ್ ಹತ್ರ ಬಂದು ನಾನು ಜಿಮ್ ಜಾಮ್ ಬಿಸ್ಕೆಟ್ ಮತ್ತು ಚಿಕ್ಕಿ ತೊಗೊಂಡು ಹೊರಟೆ. ಸಿಕ್ಕಾಪಟ್ಟೆ ಕೆಲಸ ಇತ್ತು ಇವತ್ತಂತೂ. ಆ್ಯಂಡ್ ಮೀಟಿಂಗ್ಸ್ ಕೂಡ ಜಾಸ್ತಿ ಇತ್ತು. ತುಂಬ ಹೆಕ್ಟಿಕ್ ಡೇ ಅಂತಲೇ ಹೇಳ್ಬೋದು ಇವತ್ತು. ಹಾಗೆ ಎಲ್ಲ ಕೆಲಸನೂ ಮುಗಿಸಿ ಈವ್ನಿಂಗ್ ಅಷ್ಟರಲ್ಲಿ ಮನೆಗೆ ಹೊರಟೆ. ಮನೆಗೆ ಹೋಗಿದ ತಕ್ಷಣವೇ ನನಗೆ Cars24 ಕಡೆಯಿಂದ ಕಾಲ್ ಬಂತು, NOC ಸಬ್ಮಿಟ್ ಮಾಡಿ ಅಂತ. ನಾನು ಕಿಯಾ ಸೆಲ್ಟೋಸ್ ಕಾರ್ ಸೆಲ್ ಮಾಡಿದ್ನಲ್ಲ, ಅದ್ರದ್ದು NOC ಸಬ್ಮಿಟ್ ಮಾಡಬೇಕಾಗಿತ್ತು ಅವ್ರಿಗೆ. ಆ್ಯಂಡ್ ಈವ್ನಿಂಗ್ ಕೆಲಸ ಮುಗಿಸಿ ಒಂದು 6 ಗಂಟೆ ಅಷ್ಟರಲ್ಲಿ ನಾನು ವಾಕಿಂಗ್ ಅಂತ ಬಂದೆ. ನಾನು ರೆಗ್ಯುಲರಾಗಿ ಈ ಪಾರ್ಕಲ್ಲೇ ವಾಕ್ ಆ್ಯಂಡ್ ಜಾಗ್ ಮಾಡೋದು. ಸೊ ವಾಕ್ ಆ್ಯಂಡ್ ಜಾಗ್ ಎರಡೂ ಮಾಡಿ ಆಲ್ಮೋಸ್ಟ್ 3 ಕಿಲೋಮೀಟರ್ಸ್ ಅಷ್ಟು ನಾನು ಇವತ್ತು ಮಾಡಿದೆ. ಸ್ವಲ್ಪ ಹುಷಾರಿರಲಿಲ್ಲ, ಅದಕ್ಕೆ ಸ್ವಲ್ಪ ಕಮ್ಮಿ ಮಾಡಿಕೊಂಡೆ. ಹಾಗೆ ವಾಕಿಂಗ್ ಎಲ್ಲ ಮುಗಿಸಿ ನಾನು ಏನಾದರೂ ಕುಡಿಯೋಣ ಅಂತ ಹೊರಟೆ. ನಮ್ಮ ಏರಿಯಾದಲ್ಲೇ ಇರುವಂಥ ಒಂದು ಜ್ಯೂಸ್ ಅಂಗಡಿಗೆ ಹೋಗಿ ಅಲ್ಲಿ ನಾನು ಪೊಮೊಗ್ರಾನೇಟ್ ಜ್ಯೂಸ್ ಕುಡಿದು ಇವತ್ತಿನ ಡೇ ಎಂಡ್ ಮಾಡಿದೆ.